ಹಲೋ ಫ್ರೆಂಡ್ಸ್, ನಾನು ಒಂದು ಹೊಸ ಪೆನ್ಡ್ರೈವ್ ತೊಗೊಂಡಾಗ ಒಮ್ಮೆ ವೀಡಿಯೋಗಳು ಡಾಕ್ಯುಮೆಂಟ್ಗಳು ಕಾಪಿ ಆಗಿ ಅಂದರೆ ಡ್ರೈವ್ದಿಂದ ಕಾಪಿ ಮಾಡಿ ಪೇಸ್ಟ್ ಮಾಡಿದಾಗ ಪೇಸ್ಟ್ ಆಗೋದಿಲ್ಲ. ಆವಾಗ ನೀವು ಏನು ಮಾಡಬೇಕಂದ್ರೆ ಈ ಸಾಲ್ವ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವೀಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ನಾವು ಒಂದು ಡ್ರೈವ್ ಓಪನ್ ಮಾಡ್ತೀನಿ. ಆ ಡ್ರೈವ್ದಲ್ಲಿ ಯಾವ ಡಾಕ್ಯುಮೆಂಟ್ ಇಟ್ಟಿರ್ತೀವಿಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇವೆರಡು ಫೈಲ್ ತೊಗೊಂಡು ನಾನು ಕಾಪಿ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ತಕ್ಷಣ ನೀವು ಮತ್ತೆ ಪೆನ್ ಡ್ರೈವ್ ಬನ್ನಿ. ಮೈ ಕಂಪ್ಯೂಟರ್ ಓಪನ್ ಮಾಡಿಕೊಂಡು ಅದರಲ್ಲಿ ಪೆನ್ ಡ್ರೈವ್ ಇದೆಲ್ಲ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಅಂತ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಇಲ್ಲೊಂದು ಎರರ್ ಬರ್ತದೆ. ದ ಫೈಲ್ ಡಿಸ್ಕ್ ಟು ಲಾಸ್ ಫಾರ್ ದ ಡೆಸ್ಟಿನೇಷನ್ ಫೈಲ್ ಸಿಸ್ಟಮ್ ಅಂತ ಬಂತು. ಅದು ನೀವು ಸ್ಕಿಪ್ ಅಂತೇಳಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನೀವು ಮತ್ತು ಬ್ಯಾಕ್ ಬಂದು ನೀವು ಪೆನ್ ಡ್ರೈವ್ನ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ಕೊಂಡು ಇಲ್ಲಿ FAT32 ಇದನ್ನು ಸೆಲೆಕ್ಟ್ ಮಾಡಿ ಓಪನ್ ಮಾಡಿ NTFS ಅಂತ ಏನಿತ್ತು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಅಂತ ಕೊಡಿ. ಆವಾಗ ನಮಗೆ ಇಲ್ಲಿ ಓಕೆ ಅಂತ ಕೊಡಿ. ಆವಾಗ ಈ ಫೈಲ್ ಇದು ಅಂದರೆ ಪೆನ್ ಡ್ರೈವ್ ಫಾರ್ಮ್ಯಾಟ್ ಆಗುತ್ತೆ. ಫಾರ್ಮ್ಯಾಟ್ ಆದ ತಕ್ಷಣ ನೀವು ಇದರಲ್ಲಿ ಪೇಸ್ಟ್ ಮಾಡ್ಬೋದು. ಮತ್ತು ಇದೇ ಥರ ನೀವು ವಿಡಿಯೋಗಳು ಸಾಕಷ್ಟು ನೀವು ಕೆಳಗಡೆ ಬಂದರೆ ನನ್ನ ವಿಡಿಯೋಗಳು ಅದಾವೆ ನೋಡಿ ಫ್ರೆಂಡ್ಸ್. ಈಗ ಫಾರ್ಮ್ಯಾಟ್ ಕಂಪ್ಲೀಟ್ ಅಂತ ಬಂತು. ಪೆನ್ ಡ್ರೈವ್ ಇದು ಕ್ಲೋಸ್ ಮಾಡಿದ ತಕ್ಷಣ ಪೆನ್ ಡ್ರೈವ್ ಓಪನ್ ಮಾಡಿ ಅಲ್ಲೇ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ಈಗ ಕಾಪಿ ಆಗಿದ್ದನ್ನು ಇಲ್ಲಿ ಪೇಸ್ಟ್ ಆಯಿತು ಫ್ರೆಂಡ್ಸ್. ಅಂದರೆ ಈ ಡಾಕ್ಯುಮೆಂಟನ್ನು ಇಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಈ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ಅನಿಸ್ತಂತೆ ಕಾಮೆಂಟ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.